ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಕ್ಚುಲಿ ಇವತ್ತಿನ ಬ್ಲಾಗ್ ಬಂದು ಸೀಗೆ ಸೊಪ್ಪು ಉಪ್ಸಾರು ಹೇಗೆ ಮಾಡೋದು ಅಂತೇಳಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲನೇದಿಗೆ ಈ ಸೊಪ್ಪು ಬಂದು ಯಾವ ಸೀಸನಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ರೈನಿ ಸೀಸನಲ್ಲಿ ಇದು ಸೊಪ್ಪು ಸಿಗೋದು. ಇದನ್ನ ಆಕ್ಚುಲಿ ಕಾಡಲ್ಲಿ ಸಿಗೋದು ಇದು, ಮತ್ತೆ ಹೊಲ್ದ ಹತ್ರ ಈ ತರ ಜಾಗದಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ಮುಳ್ಳುಗಳಿರುತ್ತೆ, ನಾವು ನೋಡಿ ಬಿಡಿಸ್ಕೊಬೇಕಾಗತ್ತೆ. ಸೊ ಮೊದಲಿಗೆ ನನಗೂ ಅಷ್ಟಾಗಿ ಬಿಡ್ಸಕ್ ಬರ್ತಾ ಇರ್ಲಿಲ್ಲ. ನಾನು ಸ್ಟಾರ್ಟಿಂಗ್ ಮದ್ವೆ ಆದಾಗ ಇದು ತಿನ್ನೋದಕ್ಕೂ ನನ್ಗೆ ಒಂಥರ ಅನ್ನಿಸ್ತಿತ್ತು. ಬಟ್ ಒಂದ್ 2 ಸಾರಿ ಟ್ರೈ ಮಾಡಿದೆ. ಅದು ಟ್ರೈ ಮಾಡಿದಾಗಿಂದ ನಾನಂತೂ ಇದು ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಹಿರಿಯರು ಹೇಳಿದ್ದಾರೆ ವರ್ಷಕ್ಕೆ 1 ಸರಿ ಆದ್ರೂ ನಾವು ಸೀಗೆ ಸೊಪ್ಪು ತಿನ್ಲೇಬೇಕಂತೆ. ಯಾಕಂದ್ರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳು ಇದ್ರಲ್ಲಿದೆ. ಸೊ ಇದು ಬಂದು ರೈನಿ ಸೀಸನ್ ಅಲ್ಲಿ ಅಷ್ಟೇ ಸಿಗೋದು, ಹಾಗಾಗಿ ಮಿಸ್ ಮಾಡದೆ ಎಲ್ಲೇ ಸಿಕ್ಕರು ಬಿಡಬೇಡಿ. ಸೊ ತಗೊಳ್ಳಿ. ಮತ್ತೆ ಇದನ್ನ ಹೇಗೆ ತಿನ್ನೋದು, ಹೇಗೆ ಬಿಡಿಸೋದು ಅಂದ್ರೆ, ಈ ಸಣ್ಣ ಸಣ್ಣ ಇರುತ್ತಲ್ಲ, ಆಕ್ಚುಲಿ ಇದ್ರಲ್ಲಿ ಹೇಗೆ ಅಂದ್ರೆ ಆಪೋಸಿಟ್. ಈ ಸಣ್ಣ ಸಣ್ಣ ಉದ್ದ ಕಡ್ಡಿ ಇರುತ್ತೆ, ಅದರಲ್ಲಿ ಶಾರ್ಪ್ ಆಗಿರುತ್ತೆ ಮುಳ್ಳು. ಸೊ ಅದನ್ನ ನಾವು ಎಲೆ ಬಿಡಿಸ್ಕೋಬೇಕಾಗುತ್ತೆ. ಮತ್ತೆ ದಪ್ಪಕ್ಕಿರುತ್ತೆ, ಅದನ್ನ ನಾವು ಬೀನ್ಸ್ನ ಮುರ್ಕೊಂತೀವಲ್ಲ ಆ ತರ ನಾವು ಮುರ್ಕೊಬೇಕಾಗುತ್ತೆ. ನೋಡಿ ಈ ತರ ಚಿಗ್ರಿ ಇರುತ್ತಲ್ಲ, ಸೊ ಇದನ್ನ ನಾವು ಎಲೆ ತಗೊಬೇಕು. ನೋಡಿ ಈ ತರ ಬಿಡಿಸ್ಕೊಬೇಕು. ಅದಾದ್ಮೇಲೆ ಇದು ನೋಡಿ ಈ ತರ ಕಡ್ಡಿ ಇರುತ್ತಲ್ಲ, ಅದನ್ನ ನಾವು ನೋಡಿ ನಾರಿರೋದನ್ನ ಬಿಸಾಕ್ಬೇಕಾಗತ್ತೆ. ಸೊ ಮುಂದೆಗಡೆ ಮಾತ್ರ ಬಿಡಿಸ್ಕೊಬೇಕು. ಇದನ್ನ ನಾನು ಹೇಳಿದ್ದು, ಉದ್ದ ಕಡ್ಡಿಲಿ ಇದು ಮುಳ್ಳಿರುತ್ತೆ. ಸೊ ಇದನ್ನ ನೋಡಿ ನಾವು ಬಿಡಿಸ್ಕೊಬೇಕಾಗತ್ತೆ. ಇದ್ರಲ್ಲಿ ನಾವು ಬರೀ ಎಲೆ ಮಾತ್ರ ಬಿಡಿಸ್ಕೊಬೇಕು. ಸೊ ನೋಡಿ ನಾನು ಈ ತರ ಚಿಗುರು ಮಾತ್ರ ಬಿಡಿಸ್ಕೊಂತಿದೀನಿ, ಕಡ್ಡಿನ ಬಿಸಾಕ್ಬೇಕು. ಸೊ ಅಷ್ಟು ಸೊಪ್ಪಲ್ಲಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನನ್ಗೆ ಇಷ್ಟೇ ಸೊಪ್ಪು ಸಿಕ್ಕಿದ್ದು. ಆಮೇಲೆ ನೋಡ್ಬೇಕಾದ್ರೆ ಹುಳಗಳಿರುತ್ತೆ, ಸೊ ನೋಡಿ ಬಿಡಿಸ್ಕೊಬೇಕಾಗತ್ತೆ. ಸೊ ನಾನು ಇಲ್ಲಿ ಇದಕ್ಕೆ ನಾನು ಅವರೇ ಬೇಳೆ ಯೂಸ್ ಮಾಡ್ತಿದ್ದೀನಿ. ಸೊ 2 ಸಾರಿ ಅವರೇ ಬೇಳೆನ ತೊಳೆದು ಚೆನ್ನಾಗಿ ನೀರು ಕುದಿದ ನಂತರ ಅವರೇ ಬೇಳೆನ ಹಾಕ್ಬೇಕಾಗತ್ತೆ. ಸೊ ಅವರೇ ಬೇಳೆ ಮುಕ್ಕಾಲ್ ಬೇಯಬೇಕು. ಸೊ ಫುಲ್ ತೀರಾ ಬೆಂದೋದ್ರೆ ಚೆನ್ನಾಗಿರಲ್ಲ. ಮುಕ್ಕಾಲ್ ಬೆಂದ ಮೇಲೆ ನಾವು ಸೀಗೆ ಸೊಪ್ಪು ಏನ ನಾವು ಕ್ಲೀನ್ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನ ಒಂದು 2 ರಿಂದ 3 ಸಾರಿ ತೊಳಿಬೇಕಾಗತ್ತೆ. ಸೊ ಮಣ್ಣಿರುತ್ತೆ, ಧೂಳು ಆ ಥರ ಎಲ್ಲ ಇರುತ್ತಲ್ಲ, ಸೊ 2 ರಿಂದ 3 ಬಾರಿ ತೊಳೆದು, ಇಲ್ಲಿ ನಾನು ಮುಕ್ಕಾಲ್ ಬೆಂದಿದೆ ಅವರೇ ಬೇಳೆ. ಸೊ ನಾನು ಇದನ್ನ ಇವಾಗ ಸೊಪ್ಪನ್ನ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸೊ ಸೊಪ್ಪು ಹಾಕೊಂಡು ಬೇಯಿಸ್ಕೊಬೇಕು. ಸೊಪ್ಪು ಬೆಂದ ಮೇಲೆ ಅಂದ್ರೆ ಮುಕ್ಕಾಲ್ ಸೊಪ್ಪು ಬೆಂದಿದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾನು ತಗೊಂಡಿರೋಂಥ ಸೊಪ್ಪಿಗೆ ಒಂದು ಸಣ್ಣ ಕಾಯಿ, ಒಂದು ಹೋಳಷ್ಟು ಕಾಯಿ ಹಾಕೊಂಡಿದ್ದೀನಿ. ಕೆಲವರು ಒಗ್ಗರಣೆ ಹಾಕ್ತಾರೆ, ಬಟ್ ನಾವು ಒಗ್ಗರಣೆ ಹಾಕಲ್ಲ. ಸೊ ಕಾಯಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ, ಅದ್ರ ನಂತರ ಅದಕ್ಕೆ ಹಾಲು ಹಾಕ್ತೀವಿ, ಹಸು ಹಾಲು. ಕಾಯಿಸಿ ಏನು ಹಾಕೋದೇನಿಲ್ಲ, ಹಾಗೇನೆ ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೊಬೇಕು. ಸೊ ಕುದಿಸ್ಕೊಂಡ್ರೆ ಸಾಕು. ಬಟ್ ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ಈ ತರ ಮಾಮೂಲಿ ನಾವು ಉಪ್ಸಾರು ಮಾಡ್ತೀವಲ್ಲ ಆ ತರ ಒಗ್ಗರಣೆ ಹಾಕೊಂತಾರೆ, ಬಟ್ ನಾವು ಒಗ್ಗರಣೆ ಹಾಕಲ್ಲ. ಸೊ ಎಂತಕ್ಕೆ ಒಗ್ಗರಣೆ ಹಾಕಲ್ಲ ಅಂದ್ರೆ ಅದು ಸೀಗೆ ಸೊಪ್ಪು ಟೇಸ್ಟ್ ಹೊಟ್ಟೋಗುತ್ತೆ, ಹಾಗಾಗಿ ನಾವು ಒಗ್ಗರಣೆ ಹಾಕಲ್ಲ. ಸೊ ಈ ತರ ಸೊಪ್ಪು ಸೋಸ್ಕೊಂತೀವಿ. ಸೊ ಈ ತರ ಫುಲ್ ನೀರ್ ಸಪ್ರೇಟ್ ಆಗುತ್ತೆ, ಸೊಪ್ಪು ಸಪ್ರೇಟ್ ಆಗುತ್ತೆ. ಸೊ ಅಷ್ಟೇ. ಅದಾದ ನಂತರ ನಾನು ಉಪ್ಸಾರಿಗೆ ಇಲ್ಲಿ ಒಂದು 20 ಮೆಣಸಿನ್ಕಾಯಿ, ಹಾಗೆ 2 ಬೆಳ್ಳುಳ್ಳಿ, 2 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಅಷ್ಟು ಮೆಣಸು, ಹಾಗೆ 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ 4 ರಿಂದ 5 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಸೊ ಇಷ್ಟನ್ನು ಉಪ್ಸಾರಿಗೆ ನಾನು ರೆಡಿ ಮಾಡ್ಕೊತಿದ್ದೀನಿ. ಸೊ ನಾವು ಏನೆಲ್ಲ ತಗೊಂಡಿರ್ತೀವ ಅದನ್ನ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ರೋಸ್ಟ್ ಮಾಡ್ಕೊಬೇಕು. ಯಾಕಂದ್ರೆ ಆಯಿಲ್ ಹಾಕೋದು ಎಂತಕ್ಕೆ ಅಂದ್ರೆ ಮೆಣಸಿನ್ಕಾಯಿ ಉರಿಬೇಕಾದ್ರೆ ಘಾಟ್ ಬರಬಾರ್ದು. ಸೊ ಹಾಗಾಗಿ ಆಯಿಲ್ ಹಾಕಿ ನಾವು ಹುರ್ಕೊಬೇಕಾಗುತ್ತೆ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರ್ಕೊಂಡ್ರೆ ಸಾಕು. ಮತ್ತೆ ನಾವು ಹುರ್ಕೊಂಡು ಮಾಡೋದ್ರಿಂದ ಸ್ಟೋರ್ ಮಾಡ್ಬೋದು, ಬೇಗ ಹಾಳಾಗಲ್ಲ. ಸೊ ಹಾಗಾಗಿ ಹುರ್ಕೊಂಡು ಈ ತರ ರೋಸ್ಟ್ ಮಾಡಿ ನಾವು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಹಳ್ಳಿಲೆಲ್ಲ ಒಳ್ಕಲ್ಲಲ್ಲಿ ರುಬ್ತಾರೆ, ಅದಂತೂ ಇದಕ್ಕಿಂತ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಮ್ಗೆ ಈ ಮಗುನೆಲ್ಲ ಇಟ್ಕೊಂಡು ಒಳ್ಕಲ್ಲಲ್ಲಿ ರುಬ್ಬೋದಕ್ಕಂತೂ ಆಗೋದಿಲ್ಲ. ಯಾರಾದ್ರೂ ಒಬ್ರು ಇರ್ಬೇಕು ಮಕ್ಳು ನೋಡ್ಕೊಳ್ಳೋದಕ್ಕೆ. ಸೊ ನಾವು ಒಬ್ಬರೇ ಇದ್ದು ಎಲ್ಲಾನು ಮಾಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಹಾಗಾಗಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕೊಳ್ದಂಗೆ ಮಿಕ್ಸಿ ಜಾರಲ್ಲೇ ರುಬ್ಕೊಂತೀನಿ. ಬಟ್ ಯಾರ ಮನೇಲಿ ಒಳ್ಕಲ್ಲಿದೋ ಅವರೆಲ್ಲ ಒಳ್ಕಲ್ಲಲ್ಲಿ ರುಬ್ಬಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಸೀಗೆ ಸೊಪ್ಪು ಉಪ್ಸಾರು
ಮಾದಪ್ಪನ್ಗೆ ತುಂಬಾ ಇಷ್ಟ ಅಂತ ಒಂದು ಸಾಂಗ್ ಇದೆ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಅಂತ ಒಂದು ಸಾಂಗ್ ಕೇಳಿದೀರ ಅನ್ಸುತ್ತೆ. ಅಷ್ಟು ಮತ್ತೆ ಮಾದೇಶ್ವರಂಗೆ ಸೀಗೆ ಸೊಪ್ಪನ್ನ ನೈವೇದ್ಯ ಸಹ ಮಾಡ್ತಾರೆ. ಅದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕೊಳ್ಳಿ. ಸೊ ತೆಂಗಿನ ತುರಿಗಿಂತ ಕೊಬ್ಬರಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮನೇಲಿ ಕೊಬ್ಬರಿ ಖಾಲಿ ಆಗಿತ್ತು, ಹಾಗಾಗಿ ನಾನು ತೆಂಗಿನ ತುರಿ ಹಾಕೊಂಡೆ. ಸೊ ನೋಡಿ, ನೀರು ಜಾಸ್ತಿ ಹಾಕೊಬಾರ್ದು, ಸುಮ್ಮನೆ ಸ್ವಲ್ಪ ಒಂದೊಂದು ಡ್ರಾಪ್ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ತರಿ ಇದ್ರೂ ಚೆನ್ನಾಗಿರುತ್ತೆ, ತೀರಾ ನುಣ್ಣಗೆ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಉಪ್ಸಾರು ಖಾರನೂ ರೆಡಿಯಾಗಿದೆ, ಒಂದ್ ಕಡೆ ರಾಗಿ ಮುದ್ದೆನೂ ರೆಡಿಯಾಗಿದೆ. ಸೊ ಈಗೇನಿದ್ರು ಸರ್ವ್ ಮಾಡ್ಕೊಬೇಕು, ತಿಂತಾ ಇರ್ಬೇಕು ಅಷ್ಟೇ. ಈ ಸೀಗೆ ಸೊಪ್ಪು ಉಪ್ಸಾರು ಮತ್ತೆ ತರಕಾರಿ ಉಪ್ಸಾರು, ಫೈನಲಿ ಉಪ್ಸಾರು ರಾಗಿ ಮುದ್ದೆ ಮುಂದೆ ಇನ್ನು ಯಾವುದೇ ರೀತಿ ನಾನ್ ವೆಜ್ ಇದ್ರೂ ಸಮ ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಈ ಸೊಪ್ಪು ಸಿಗುತ್ತೋ ಮಿಸ್ ಮಾಡಬೇಡಿ, ಈ ರೈನಿ ಸೀಸನ್ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಯಾರಿಗೆಲ್ಲ ಈ ಸೀಗೆ ಸೊಪ್ಪು ಉಪ್ಸಾರು ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.